ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮ. ನಾನು ಅಶ್ವಥವಿತ್. ವೀಕ್ಷಕರೇ, ನಾವಿವಾಗ ಅರಸು ಕಾಲೋನಿಗೆ ಬಂದಿದೀವಿ. ಇದು ಬೆಂಗಳೂರಿನಲ್ಲಿರೋ ಅರಸು ಕಾಲೋನಿ ಅಲ್ಲ, ಬೆಂಗಳೂರಲ್ಲೂ ಒಂದು ಅರಸು ಕಾಲೋನಿ ಅಂತ ಕಾರ್ಯಕ್ರಮ ಮಾಡಿದ್ವಿ. ಇದು ಬೆಂಗಳೂರು ಅರಸು ಕಾಲೋನಿ ಅಲ್ಲ, ಇದು ರಾಮನಗರ ಜಿಲ್ಲೆಯ ಅರಸು ಕಾಲೋನಿ. ಇಕ್ಬಾಲ್ ಹುಸೇನ್ ಪ್ರತಿನಿಧಿಸುವಂತ ಕ್ಷೇತ್ರ, ಅಲ್ಲಿಯ ಒಂದು ಗ್ರಾಮ. ಯಾವ ತಾಲೂಕು ಬರುತ್ತಿದೋ? ಆರೋಹಳ್ಳಿ ತಾಲೂಕಿಗೆ ಬರುವಂತ ಅರಸು ಕಾಲೋನಿ ಗ್ರಾಮಕ್ಕೆ ಬಂದಿದೀವಿ. ಇವತ್ತು ಈ ರೀತಿಯಾದಂತ ಅಸ್ಪೃಶ್ಯತೆ, ನಿಮ್ಮ ಹೆಸರೇನೋ ಅಲ್ಲ, ನೀವು ಮಾತಾಡದೆ ಅಲ್ವಾ ನಿಮ್ಮ ಹತ್ರ? ಹೇಳಿ. ದೇವಸ್ಥಾನಕ್ಕೆ ಬಿಡ್ತಾ ಇಲ್ಲ, ಮತ್ತೆ ಈ ಕೊಳಚೆ ನೀರಲ್ಲಿ ವಾಸನೆ ಕುಡ್ಕೊಂಡು ತುಂಬಾ ಕಾಯಿಲೆಗಳು ಮಕ್ಕಳು. ಚರಂಡಿಗಳ ವ್ಯವಸ್ಥೆ ಸರಿ ಇಲ್ಲ. ಚರಂಡಿ ಮಾಡ್ದಾಗ ಬಂದ್ ನೋಡಿದ್ರು ಮತ್ತೆ ಅದನ್ನ ಏನಾಗತ್ತೆ, ಯಾವ ಗತಿ ಆಗತ್ತೆ, ಸ್ಲಾಬ್ ಗಳೆಲ್ಲ ಒಳಗಡೆ ಬಿದ್ದಿರ್ತವೆ. ಮಳೆ ಬಂದಾಗ ಎಲ್ಲ ಫುಲ್ ಬ್ಲಾಕ್ ಆಯ್ತವೆ. ಯಾರು ಬಂದ್ ನೋಡಲ್ಲ. ಅವತ್ತಿನ ದಿವಸ ಎಲ್ಲ ಬಂದಿ ಬ್ಲಾಕ್ ಆಗಿ ನೀರೆಲ್ಲ ರೋಡ್ ಗರಿತಿ ವಾಸನೆ ಆಗುತ್ತೆ. ಮಕ್ಕಳುಗಳೆಲ್ಲ ಗೊತ್ತಿಲ್ಲದೆ ಬಿದ್ದಿ ತುಂಬಾ ಮಕ್ಕಳುಗಳು ಏಟುಗಳಾಗವೆ. ಮತ್ತೆ ಡ್ರಿಂಕ್ಸ್ ಮಾಡೋ ವಯಸ್ಸಾಗಿರೋರೆಲ್ಲ ಗೊತ್ತಿಲ್ಲದೆ ಅಲ್ಲಲ್ಲೇ ಬಿದ್ದಿ ಸತ್ತೋಗೋರು ಅವ್ರೆ. ನಮ್ಮೂರಲ್ಲಿ ಮೂಳೆಗಳು ಮುರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಬಂದಿರೋರು ಅವ್ರೆ. ಸೊ ಅದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ನೋಡ್ಬೇಕು. ಮಾಡ್ತೀವಿ ಅಂತ ನಿಂತ್ಕೊಂಡವ್ರು ನಮ್ಮ ಹಳ್ಳಿಗಳ ಕಡೆ ಚಿಕ್ಕ ಹಳ್ಳಿ ಮೂಲೆಗಳನ್ನ ಮೂಲೆ ಗುಂಪು ಮಾಡಬಾರ್ದು, ನೋಡಿ ಅಭಿವೃದ್ಧಿ ಮಾಡ್ಬೇಕು. ನಿಮ್ಗೆಲ್ಲ ಅನಿಸ್ತಾ ಇದೆ ಇದಕ್ಕೆಲ್ಲ ಕಾರಣ ಯಾರು ಅಂತ? ಬನ್ನಿ ಸರ್, ನೀವು ಮಾತಾಡಿದ್ರಿ. ಈಗ ನಮ್ ಜಾತಿಯವ್ರನ್ನ ಬಿಡ್ತಾ ಇಲ್ಲ, ದೇವಸ್ಥಾನಕ್ಕೆ ಬಿಡ್ತಾ ಇಲ್ಲ. ಇದು ಮನುಷ್ಯರು ತಪ್ಪ, ರಾಜಕಾರಣಿಗಳ ತಪ್ಪ? ಮನುಷ್ಯರದು ತಪ್ಪು ಸರ್. ಇದು ಮನುಷ್ಯರದು ತಪ್ಪು. ನಮ್ ಜಾತಿ ಒಗ್ಗಟ್ಟಿಲ್ಲ. ದಲಿತರು ಎಂತಕ್ಕೂ ಒಳಗಡೆ ಹೋಗುವಂಗಿಲ್ಲ. 4 ದೇವಸ್ಥಾನಕ್ಕೂ ಪ್ರವೇಶವಿಲ್ಲ. ನಮ್ಗೆ ಮಸಾಣದ ವ್ಯವಸ್ಥೆ ಇಲ್ಲ. ಹೇಳ್ತೀನಿ, ನಾವು ಊಟಕ್ಕೆ ಹೋದ್ರೆ ನೀವು ಆ ಕಡೆ ಕುತ್ಕೊಳ್ಳಿ, ಇಲ್ಲಿ ಕುತ್ಕೊಳ್ಳಿ, ಚೌಟ್ರಿ ತಿರ್ಗಾ ಕೊಡ್ತಿರ್ಲಿಲ್ಲ. ಚೌಟ್ರಿಗೋಸ್ಕರ ಹೋರಾಟ ಮಾಡಿದ್ರು. ಈಗ ರಾಜಕಾರಣಿಗಳೇ ಈ ತರ ಜಾತಿವಾರು ಲೆಕ್ಕಾಚಾರ ಹಾಕಿ ಜಾತಿವಾರು ಸಚಿವನ್ ಮಾಡಿ ಜಾತಿವಾರು MLA ಮಾಡ್ತಿರ್ಬೇಕಾದ್ರೆ ನಾವು ನೀವು ಏನ್ರಪ್ಪ ಮಾಡೋಣ? ಏನ್ ಮಾಡೋದು? ಏನನ್ನ ಸಿಕ್ತಾಗ ಚಾನ್ಸ್ ಸಿಕ್ತಾಗ ಮಾತಾಡ್ಬೋದು. ಅಷ್ಟ್ ಬಿಟ್ರೆ ನಮ್ ಕೈಲಿ ಏನು ಮಾಡಕ್ಕಾಯ್ತಲ್ಲ. ನಮ್ ಜಾತಿ ಒಗ್ಗಟ್ಟಿಲ್ಲ, ದಲಿತರು ಸರಿ ಇಲ್ಲ, ಏಂತಕ್ಕೂ ಬರಲ್ಲ ಮುಂದೆ. ಈಗ ನೀವು ನಿಮ್ಗಾದ್ರೂ ಅಷ್ಟೇ, ನನ್ಗಾದ್ರೂ ಅಷ್ಟೇ ಹೇಳ್ತಿದೀನಿ, ನಾವೆಲ್ಲ ಮನುಷ್ಯರು ಅಂತ ಯೋಚನೆ ಮಾಡೋಣ. ನಾವು ದಲಿತರು ಅಂತ ನೀವು ಯೋಚನೆ ಮಾಡಿದಾಗ ಅವ್ರ್ಯಾಕೆ ಅವ್ರು ಗೌಡ್ರು ಅಂತ ಯೋಚನೆ ಮಾಡಬಾರ್ದು? ಏನ್ ಮೇಡಮ್, ನಮ್ಮಲ್ಲಿರುವಂತ ಈ ಮೆಂಟಾಲಿಟಿನ ನಮ್ಮಿಂದನೇ ಕಿತ್ತಾಕಕ್ ಶುರು ಮಾಡೋಣ. ಆಮೇಲೆ ಮಿಕ್ಕಿದೆಲ್ಲ ಸರಿ ಆಯ್ತದೆ. ಮೊದಲು ನನಗೆ ಯಾರಿಗೆ ಯಾವುದೇ ಜಾತಿಯವರಿಗಾದ್ರೂ ಹೇಳೋದು, ದಯವಿಟ್ಟು ಇಂಥ ಕೆಲಸ ಮಾಡಬೇಡಿ. ನಿಮ್ಮ ಜಾತಿ ಅಭಿಮಾನ ನಿಮ್ಮ ವಸ್ಲಿಂದ ಆಚೆ ಬಂದ್ರೆ ಇದು ಪ್ರಕೃತಿ, ಇದು ಸಮಾಜ, ಇಲ್ಲಿ ಎಲ್ರೂ ಒಂದೇ, ನಾವೆಲ್ಲ ಮನುಷ್ಯರು. ಏನಕ್ಕೆ ಅದು ಈ ತರ ನಂಗೆ ನಿಜವಾಗ್ಲೂ ಹೇಳ್ತೀನಿ, ಈ ಜಾತಿ ಅನ್ನೋ ಕೋತಿಯಿಂದನೇ ನಮ್ದು ಅರ್ಧ ನಮ್ಮ ಈ ಹಿಂದೂ ಧರ್ಮ ಅನ್ನೋದು ಹಾಳಾಗ್ತಾ ಇದೆ. ಒಂದು ಸಮಾಜದಲ್ಲಿ ಒಂದು ಕೆಟ್ಟ ಪರಿಸ್ಥಿತಿ ನಿರ್ಮಾಣ ಆಗಿರೋದು ಕೂಡ ಇದೇ ಕಾರಣಕ್ಕೆ. ನೋಡಿ, ಅವ್ರು ಎಷ್ಟು ಮನಸ್ಸಿಗೆ ನೋವು ತಗೊಂಡಿದ್ದಾರೆ. ದೇವಸ್ಥಾನಕ್ಕೆ ಬಿಡಲ್ಲ ಅಂತಂದ್ರೆ ಏನಾಗ್ತದೆ? ದೇವಸ್ಥಾನಕ್ಕೂ ಯಾರಿಗೂ 57 ಮನೆಯವರಿಗೆ ಪ್ರವೇಶವಿಲ್ಲ. ಸುಮ್ಮನೆ ಮಾತಾಡ್ತೀವಿ ಅಷ್ಟೇ. ಇಲ್ಲಿ ಸತ್ಯ ನೀವು ಹೇಳ್ತಿರೋದು. ಸತ್ಯ ಇದು. ನಾಳೆ ದಿನ ಎಲ್ಲರೂ ನೀವು ಒಳಗಡೆ ಹೋಗಿರೋದೆಲ್ಲರೂ ಇದ್ ಮಾಡಿ ಆಮೇಲೆ ನಮಗ್ ಪ್ರಾಬ್ಲಮ್ ಇಲ್ಲ ಸರ್. ನಮ್ಮೂರಲ್ಲಂತೂ ಇಲ್ಲ. ನಮ್ ಕೊಳಗ್ನಳ್ಳಿಲಂತೂ ಸಿದ್ದಪ್ಪಾಜಿ ದೇವಸ್ಥಾನ ಇದೆ, ಕಂಚಿವರದರಾಯ ಸ್ವಾಮಿ ದೇವಸ್ಥಾನ ಇದೆ, ಹನುಮಂತರಾಯ ದೇವಸ್ಥಾನ ಇದೆ, ಶನಿಮಹಾತ್ಮ ದೇವಸ್ಥಾನ ಇದೆ, ಸಿದ್ದಪ್ಪಾಜಿ ದೇವಸ್ಥಾನ ಇದೆ. ಇವಕ್ಕೆ ಯಾವಕ್ಕೂ ಪ್ರವೇಶವಿಲ್ಲ. ನಮ್ಮೇಲೆ ನಿನ್ನ ಮುಂದೆ ಬರಲ್ಲ. ಎಲ್ಲ ಪುರ್ಕುಲ್ ನನ್ ಮಕ್ಳು ದಲಿತರು. ಏನ್ ಗೊತ್ತೇ, ಏನನ ಅಧಿಕಾರಿಗಳು ಬಂದಾಗ ಜೈ ಅಂತಾರಷ್ಟೇ, ಯಾವ್ದನ್ನೊಂದು ಇದ್ರ ಬಗ್ಗೆ ಮಾತಾಡುತ್ತಾ. ಆಮೇಲೆ ಅವ್ರಿಗೆ ನಾವು ಎಲ್ರು ಬದಲಾಗ್ಬೇಕು ಸ್ವಲ್ಪ. ಕಾಸು ಕೊಟ್ಟಡಕ್ಕೆ ಜೈ ಅನ್ಬಿಡೋದು, ಹೂವಿನಾರ ಹಾಕ್ತಡಕ್ಕೆ ಬಕೆಟ್ ಇಡೋದಕ್ಕೆ ಬಕೆಟ್ಗೆ ಶಿವ ಅನ್ಬಿಡೋದು, ಇದೂ ಕೂಡ ಬಿಟ್ಟು ಬಿಡ್ಬೇಕು. ಆಯ್ತಾ? ಇದು ಅಂಬೇಡ್ಕರ್ ಅವರು ಕೊಟ್ಟಿರುವಂತ ಸಂವಿಧಾನದ ರಾಷ್ಟ್ರ ಇದು. ಇಲ್ಲಿ ಎಲ್ಲದಕ್ಕೂ ಅದೇ ಸಂವಿಧಾನದಲ್ಲಿ ಪ್ರತಿಯೊಂದನ್ನು ಕೂಡ ಹೇಳಿದೆ, ಪ್ರತಿಯೊಂದಕ್ಕೂ ಕೂಡ ಹಕ್ಕಿದೆ. ಈ ಸಮಾಜದಲ್ಲಿ ಎಲ್ಲದಕ್ಕೂ ಕೂಡ ಕಾನೂನಿನಲ್ಲಿ ಎಲ್ಲದರಲ್ಲೂ ಕೂಡ ಹಕ್ಕಿದೆ. ಅದು ಬಿಟ್ಟು ಈ ತರ ಇವ್ರನ್ನ ಮಾಡ್ತಾ ಇದ್ರಲ್ಲ, ಇದು ನಿಜವಾಗ್ಲೂ ಘನಘೋರ ತಪ್ಪು. ಇದ್ರಿಂದನೇ ಎಲ್ರು ಕೂಡ ದೇವರ ಮೇಲೆ, ನಮ್ಮ ಧಾರ್ಮಿಕ ನಂಬಿಕೆ ಮೇಲೆ, ನಮ್ಮ ಸನಾತನದ ಮೇಲೆ ನಂಬಿಕೆ ಕಳ್ಕೊಳ್ಳೋದು ಈ ಕಾರಣಕ್ಕೆನೆ. ಆಮೇಲೆ ಕೊನೆಗೆ ಕೈ ಮಾಡಿ ತೋರಿಸೋದು ನಾವು ಇವ್ರನ್ನ. ಆಮೇಲೆ ಚೌಟ್ರಿ ಹೋಗಿ ಎಲ್ಲ ಕೊಡ್ತೀನಿ ಅಂದ್ರು. ದಲಿತರಿಗೆ ಕೊಡ್ಬೇಕು ಅಂತ ಹೋರಾಟ ಮಾಡಿ ಬೀಗಾನು ಹಾಕ್ಸಿದ್ದು. ಏನಾಯ್ತು, ನೀನಂದಾಗ ನಮ್ಮೇಲೆ ಹೋಗಿ ಊಟಕ್ಕೆ ಕರಿತೀರಿ, ಎಲ್ಲಾ ಕರಿತೀರಿ, ನಮ್ಗೆ ಯಾಕೆ ಕೊಡಲ್ಲ ಚೌಟ್ರಿನ? ನಮಗೂ ಈ ಹಾಲ್ ಹಾಕಿರೋದ್ರಲ್ಲಿ ಒಕ್ಕೂಟ ಇದೆ. ನಮ್ ಜಾತಿಯರು 2 ಡೈರೆಕ್ಟರ್ ಇದ್ರು, ಅವ್ರಿಗೂ ಕೊಡಲ್ಲ. ಅಂದ್ಮೇಲೆ ಈ ನಿಮ್ಗೆ ಯಾಕೆ ನೀವು ಸ್ವಂತ ದಬ್ಬಾಳಿಕೆಗಳು ನಡೀತಾ ಇದೆಯಾ? ತಣಿಗೆ ತಪ್ಪಲೆ ನಾವ್ ಮುಡ್ಸ್ಕೊಬಿಟ್ರೆ ಇದು ಗೌಡ್ರಿಗೆ ತೊಂದ್ರೆ ಆಯ್ತದ ಅಡಿಗೆ ಮಾಡಕ್ಕೆ? ನಮ್ನ ಯಾಕೆ ಕರಿತೀರಿ ಚೌಟ್ರಿಗೆ? ನಮ್ನ ಯಾಕೆ ಊಟಕ್ಕೆ ಕರಿತೀರಿ? ನೋಡಿ, ನಾನ್ ಮತ್ತೆ ಹೇಳ್ತಾ ಇದ್ದೀನಿ, ಒಬ್ಬ ಗೌಡ ಆಗಿ ಹೇಳ್ತಾ ಇದ್ದೀನಿ, ಇದು ನಿಜವಾಗ್ಲೂ ತಪ್ಪು. ನಿಮಗೆ ನಿಮ್ದು ಆತರ ನೀವು ಮನಸ್ಥಿತಿಯಿಂದ ಆಚೆ ಬನ್ನಿ. ಹೊರಗಡೆ ಇದ್ದಾಗ ಎಲ್ರು ಒಂದೇ, ಎಲ್ಲರನ್ನೂ ಸೇರ್ಸ್ಕೊಳ್ಳಿ, ಎಲ್ಲರ ಜೊತೆನೂ ಚೆನ್ನಾಗಿರಿ. ಏನ್ರಿ ಆಯ್ತು? ಏನ್ ಕಳ್ಕೊಳ್ಳೋದು ಏನು ಅದರಿಂದ? ನಂಗೆ ಈ ಜಾತಿಯ ವಿಚಾರ ಬಂದಾಗ ಬಹಳ ಮನಸ್ಸಿಗೆ ಬೇಜಾರಾಗುತ್ತೆ. ನಾನು ಈ ಕಾರ್ಯಕ್ರಮನ ತುಂಬಾ ಖುಷಿಯಿಂದ, ಈ ಕಾರ್ಯಕ್ರಮನ ನಗ್ನಗ್ತಾ ಖುಷಿಯಿಂದ ತಗೊಂಡ್ ಹೋಗ್ತೀನಿ. ಅದ್ ಗೊತ್ತಾಯ್ತು ಬಿಡಿ, ಹೇಳಿದ್ರು.
ಸ್ಕೂಲಲ್ಲಿ ಮಕ್ಳುಗಳು ಓದಿ ಇವಾಗೆಲ್ಲ ತುಂಬಾ ಚೆನ್ನಾಗಿ ಎಜುಕೇಶನ್ 6 ಜನ ಮಿನಿಸ್ಟರ್ ಅವರಪ್ಪ ದಲಿತರು. ಸ್ಕೂಲ್ ಇಲ್ಲ ಸರ್. ಸ್ಕೂಲ್ ಈ ಊರಲ್ಲೇ ಸುಮಾರು 10-12 ಹಳ್ಳಿಗಳು ಇದ್ದಿದ್ದು. ಏನ್ ಮೇಡಮ್ ಇರಿ ಒಂದ್ ನಿಮಿಷ ಮಾತಾಡದಿರೋರು ಮಾತಾಡಿ. ನಿಮ್ಮ ಹೆಸರೇನು? ಉಷಾ ಅವ್ರೆ, ಏನ್ ಕೆಲಸ ಮಾಡೋದು ನೀವು? ಇಲ್ಲೇ ಕುಕ್ಕರ್ ಫ್ಯಾಕ್ಟ್ರಿ ಹೋಯ್ತೀವಿ. ಹೇಳಿ ಹೇಳಿ. 20 ಜನ ಮಕ್ಳು ಸ್ಕೂಲ್ ಹೋಯ್ತಾರೆ, 2 ಕಿಲೋಮೀಟರ್ ನಡ್ಕೊಂಡು ಹೋಯ್ತಾರೆ ಸರ್. ಇಲ್ಲಿ ಸ್ಕೂಲ್ ಬೇಕು ನಮ್ಗೆ, ಇಲ್ಲಿ ಸ್ಕೂಲ್ ವ್ಯವಸ್ಥೆ ಮಾಡ್ಕೊಡಿ ಅಷ್ಟೇ. ಎಲ್ಲಾ ವ್ಯವಸ್ಥೆನೂ ಎಲ್ಲ ಈಗ ನೀವೆಲ್ಲ ದಲಿತ ಸಮುದಾಯದವರಲ್ವಾ? ನಮ್ಮ DCM ಪರಮೇಶ್ವರ್ ಅವರು ಅವ್ರೇನಾದ್ರು ಇಲ್ಲಿ ಇದ್ರ ಬಗ್ಗೆ ಯೋಚನೆ ಮಾಡಿದಾರಾ? ಅದ್ರ ಬಗ್ಗೆ ಏನಾದ್ರು ಥಿಂಕ್ ಮಾಡಿದಾರಾ? ಈ ತರ ಪರಿಸ್ಥಿತಿ ಇದೆ ಏನಾದ್ರು ಆಲೋಚನೆ ಗೊತ್ತಾಯ್ತಾ? ಗೊತ್ತಾಯ್ತಾ? ಹಾ ನೋಡಿ, ನಾವು ಚೆನ್ನಾಗಿರ್ಬೇಕು. ನಿಮ್ಗೆ ಅಷ್ಟೇ ತಿಳ್ಕೊಂಬಿಡಿ, ಯಾವ ರಾಜಕಾರಣಿಗಳು ಬರಲ್ಲ. ಇವತ್ತು ದಲಿತ ಸಮುದಾಯದಿಂದ ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡ್ಬೇಕು, ಅದನ್ನೇ ಕೊಡ್ತಾ ಇಲ್ಲ ಅಲ್ಲಿ ರಾಜಕಾರಣಿಗಳು. ಸರಿನಾ? ಅದೇ ಆಗ್ತಾ ಇಲ್ಲ ಅಂದ್ಮೇಲೆ ಇವೆಲ್ಲ ಆಗ್ತಾವ. ಸೊ ನಾವು ಗಟ್ಟಿಯಾಗಿರ್ಬೇಕು. ಸೊ ಸ್ಕೂಲ್ ಇಲ್ಲ, ಆಸ್ಪತ್ರೆ ಇಲ್ಲ, ಏನ್ ಒಂದ್ ದೇವಸ್ಥಾನ ಇಲ್ಲ, ಒಂದ್ ಆಸ್ಪತ್ರೆ ಇಲ್ಲ, ಏನ್ ನಮ್ಗೆ 2 ಕಿಲೋಮೀಟರ್ ಹೋಗ್ಬೇಕು ಸರ್ ಬಸ್ಗೆ. ಏನಿಲ್ಲ ಸರ್, ನಮ್ಗೆ ಯಾವ ಅನುಕೂಲನೂ ಇಲ್ಲ ಸರ್. ಯಾವ ಅನುಕೂಲನೂ ಇಲ್ಲ. ಒಂದ್ ದೇವಸ್ಥಾನ ಆಗ್ಲಿ, ಒಂದ್ ರಸ್ತೆ ಆಗ್ಲಿ, ಒಂದ್ ಹಾಸ್ಪಿಟಲ್ ಆಗ್ಲಿ, ಇಡೀ ಊರ ಕುಗ್ರಾಮ ಏನ್ರಿ ಇದು? ಬೀದಿ ದೀಪಗಳಿದೆಯಲ್ವೋ? ಅದೈತೆ ಸರ್.